ಕ್ಷಿಪಣಿಗಳ ದಾಳಿ ಆಗ್ತಾ ಇದೆ, ಅದನ್ನ ತಡೆ ಹಿಡಿಯುವಂತ ಪ್ರಯತ್ನ ಕೂಡ ಆಗ್ತಾ ಇದೆ. ಅಮೆರಿಕ ವಾಯುನೆಲೆಗಳ ಮೇಲೆ ದಾಳಿ ಆಗ್ತಾ ಇದೆ. ತನ್ನ ವಾಯು ಪ್ರದೇಶವನ್ನ ಯುಎಇ ಮುಚ್ಚಿದೆ. ಅಮೆರಿಕ ವಾಯುನೆಲೆಗಳ ಮೇಲೆ ಇರಾನ್ ದಾಳಿ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ತನ್ನ ವಾಯು ಪ್ರದೇಶವನ್ನ ಯುಎಇ ಮುಚ್ಚಿದೆ. ವಿಮಾನ ಹಾರಾಟ ಇರಬಹುದು ಅಥವಾ ಯಾವುದೇ ಹಾರಾಟವನ್ನ ನಡೆಸೋ ಹಾಗಿಲ್ಲ. ಎಲ್ಲವನ್ನು ಕೂಡ ಯುಎಇ ಬಂದ್ ಮಾಡಿದೆ. ವಿಮಾನಗಳ ಹಾರಾಟ ಇಲ್ಲ. ಇಲ್ಲಿ ಗಮನಿಸ್ತಾ ಇದ್ದೀವಿ, ಅದರಿಂದಾಗಿನೇ ಏರ್ ಟ್ರಾಫಿಕ್ ಆಗಿರುವಂಥದ್ದು. ಅಲ್ಲಿ ಯಾವ ರೀತಿಯಾಗಿ ವಿಮಾನಗಳ ಹಾರಾಟ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಹಲವಾರು ವಿಮಾನಗಳನ್ನ, ನೂರಾರು ವಿಮಾನಗಳನ್ನ ಈಗಾಗಲೇ ಡೈವರ್ಟ್ ಮಾಡಲಾಗ್ತಾ ಇದೆ. ಇರಾನ್ನ ಸುತ್ತಮುತ್ತಲಿನ 4 ದೇಶಗಳಲ್ಲಿ ಈಗಾಗಲೇ ಅಮೆರಿಕ ಸೇನೆ ಅಲ್ಲಿ ಜಮಾವಣೆಯಾಗಿದೆ. ಅಲ್ಲಿಂದ ಇರಾನ್ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಅದರಿಂದಾಗಿ ಈ 4 ದೇಶಗಳು ಸೇರಿದಂತೆ ಸುತ್ತಮುತ್ತಲಿನ ದೇಶಗಳಿಗೂ ಕೂಡ ಹೋಗ್ತಾ ಇದ್ದಂಥ ವಿಮಾನಗಳನ್ನು ಡೈವರ್ಟ್ ಮಾಡಲಾಗಿದೆ. ಅದರಿಂದಾಗಿ ಏರ್ ಟ್ರಾಫಿಕ್ ಉಂಟಾಗ್ತಾ ಇರುವಂಥದ್ದು. ಬೇರೆ ಬೇರೆ ಭಾಗಗಳಿಗೆ ವಿಮಾನಗಳನ್ನು ಡೈವರ್ಟ್ ಮಾಡಲಾಗ್ತಾ ಇದೆ. ಬೇರೆ ಬೇರೆ ದೇಶಗಳಲ್ಲಿ ಲ್ಯಾಂಡ್ ಮಾಡಲಾಗ್ತಾ ಇದೆ. ಅಲ್ಲಿಗೆ ಹೋಗ್ತಾ ಇರುವಂಥ ಜನ, ಹೋಗಬೇಕಾದಂಥವ್ರು ಎಲ್ಲರೂ ಕೂಡ ಈಗ ಪರದಾಡಬೇಕಾದಂಥ ಪರಿಸ್ಥಿತಿ. ಅಮೆರಿಕದ ವಾಯುನೆಲೆಗಳ ಮೇಲೆ ಇರಾನ್ ಕ್ಷಿಪಣಿ ದಾಳಿಯನ್ನ ಮಾಡ್ತಾ ಇದೆ. ಇರಾನ್ ದಾಳಿ ಬೆನ್ನಲ್ಲೇ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಸಭೆ ನಡೆಸ್ತಾ ಇದ್ದಾರೆ. ರಕ್ಷಣಾ ಸಚಿವರು, ಸೇನಾ ಮುಖ್ಯಸ್ಥರ ಜೊತೆ ಟ್ರಂಪ್ ಸಭೆ ನಡೆಸ್ತಾ ಇದ್ದಾರೆ. ಅಮೆರಿಕದ ವಿರುದ್ಧ ಪ್ರತಿ ದಾಳಿಯನ್ನ ಇರಾನ್ ಆರಂಭಿಸಿದಂತ ಹಿನ್ನೆಲೆಯಲ್ಲಿ, ಅಂದ್ರೆ ಅಮೆರಿಕ ಅನ್ಕೊಂಡಿತ್ತು ನಾವೇನಾದ್ರೂ ದಾಳಿ ಮಾಡಿದ್ರೆ ಇರಾನ್ ನಮಗೆ ಶರಣಾಗ್ಬಿಡುತ್ತೆ, ಮಾತುಕತೆಗೆ ಬರುತ್ತೆ ಅಂತ ಅನ್ಕೊಂಡಿದ್ರು. ಆದ್ರೆ ಇರಾನ್ ಇದ್ಯಾವುದಕ್ಕೂ ಕೂಡ ಬಗ್ತಾ ಇಲ್ಲ. ಅಮೆರಿಕ ಮೇಲೂ ಕೂಡ ಇರಾನ್ ಈಗ ದಾಳಿಯನ್ನ ಮಾಡ್ತಾ ಇರುವಂಥದ್ದು. ಅಮೆರಿಕ ಸೇನೆ ಏನು ಎಲ್ಲೆಲ್ಲ ನಿಯೋಜನೆ ಆಗಿದೆ ಆ ಎಲ್ಲ ಜಾಗಗಳನ್ನ ಟಾರ್ಗೆಟ್ ಮಾಡಿಕೊಂಡು ಇರಾನ್ ಪ್ರತಿ ದಾಳಿಯನ್ನ ಮಾಡ್ತಾ ಇರುವಂಥದ್ದು. ಆ ಕಾರಣದಿಂದಾಗಿ ಈಗ ಸದ್ಯಕ್ಕೆ ಟ್ರಂಪ್ ಮತ್ತೊಂದು ಸಭೆನ ನಡೆಸ್ತಾ ಇದ್ದಾರೆ. ಇರಾನ್ ದಾಳಿಗೆ ಬೆಚ್ಚಿ ಬಿದ್ದ ಕತಾರ್ನ ಜನ. ಕ್ಷಿಪಣಿ ಶಬ್ದ, ಮಾಲ್ನಿಂದ ದಿಕ್ಕಾಪಾಲಾಗಿ ಜನ ಓಡ್ತಾ ಇದ್ದಾರೆ. ಆತಂಕದಿಂದ ಮಾಲ್ನಲ್ಲಿ ಇದ್ದವರೆಲ್ಲ ಓಡುವಂತಹ ದೃಶ್ಯ ಸೆರೆಯಾಗಿದೆ. ಇರಾನ್ ದಾಳಿಗೆ ಬೆಚ್ಚಿ ಬಿದ್ದ ಕತಾರ್ನ ಜನ. ಕ್ಷಿಪಣಿ ಶಬ್ದ, ಮಾಲ್ನಿಂದ ಜನ ದಿಕ್ಕಾಪಾಲಾಗಿ ಓಡ್ತಾ ಇದ್ದಾರೆ. ಗಮನಿಸ್ತಾ ಇದೀವಲ್ಲ, ಇದು ಮಾಲ್ ಒಳಭಾಗದ ದೃಶ್ಯಾವಳಿಗಳು. ಯಾವಾಗ ಆ ಕ್ಷಿಪಣಿಗಳ ದಾಳಿಯ ಶಬ್ದ ಕೇಳುತ್ತೋ ಅದರಿಂದಾಗಿ ಬೆಚ್ಚಿ ಬಿದ್ದಂತಹ ಅಲ್ಲಿನ ಜನ ದಿಕ್ಕಾಪಾಲಾಗಿ ಓಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸಬಹುದಾಗುತ್ತೆ. ಇದು ಕತಾರ್ನಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯಾವಳಿಗಳು. ನಿರಂತರವಾಗಿ ಕತಾರ್ ಮೇಲೆ ಇರಾನ್ ಈಗ ದಾಳಿ ಮಾಡ್ತಾ ಇದೆ, ಕ್ಷಿಪಣಿಗಳ ದಾಳಿ ಮಾಡ್ತಾ ಇದೆ. ಇದರಿಂದಾಗಿ ಅಲ್ಲಿರುವಂತಹ ಜನ ಬೆಚ್ಚಿ ಬೀಳ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಗಮನಿಸ್ತಾ ಇದ್ದೀವಿ, ಅಮೆರಿಕ ಎಲ್ಲ ಒಂದ್ ಕಡೆ ನಾವು ದಾಳಿ ಮಾಡಿದ್ರೆ ಇರಾನ್ ಶರಣಾಗ್ಬಿಡುತ್ತೆ ನಮಗೆ ಅನ್ನೋ ಒಂದು ಗುರಿ ಇಟ್ಕೊಂಡು ದಾಳಿಯನ್ನ ಮಾಡಿದ್ರು. ಆದ್ರೆ ಈಗ ಅಮೆರಿಕ ವಾಯುನೆಲೆಗಳ ಮೇಲೇನೆ ಇರಾನ್ ಪ್ರತಿ ದಾಳಿಯನ್ನ ಮಾಡ್ತಾ ಇರುವಂಥದ್ದು. ಹಾಗಾದ್ರೆ ಸದ್ಯಕ್ಕೆ ಈ ಕತಾರ್ ಸೇರಿದಂತೆ ಬೇರೆ ಬೇರೆ ದೇಶಗಳಲ್ಲಿ ಅಮೆರಿಕ ಸೇನೆ ಇರುವಂತಹ ದೇಶಗಳ ಮೇಲೆ ಯಾವ ರೀತಿಯಾಗಿ ಟಾರ್ಗೆಟ್ ಆಗ್ತಾ ಇದೆ, ಯಾವ ರೀತಿಯಾಗಿ ದಾಳಿ ಆಗ್ತಾ ಇದೆ, ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ? ಹೌದು ಶಮಂತ್, ಇರಾನ್ ನಿಂದ ಈ ತರದೊಂದು ಪ್ರತಿಕ್ರಿಯೆಯನ್ನ ನಿರೀಕ್ಷೆ ಮಾಡಲಾಗಿತ್ತು. ಮತ್ತೆ ವಿಶ್ವದ ಅನೇಕ ರಾಷ್ಟ್ರಗಳು ಕೂಡ ಇರಾನ್ ಈ ತರದೊಂದು ಪ್ರತಿಕ್ರಿಯೆಯನ್ನ ಕೊಡುತ್ತೆ ಅನ್ನುವಂತಹದ್ದನ್ನ ಸಹಜವಾಗಿಯೇ ನಿರೀಕ್ಷೆಯನ್ನ ಮಾಡಲಾಗಿತ್ತು. ಅದೇ ರೀತಿಯಾಗಿ ಇರಾನ್ ಈಗ ಅಮೆರಿಕದ ನೆಲೆಗಳ ಮೇಲೆ ಈಗ ಮಿಸೈಲ್ ದಾಳಿಯನ್ನ ಮಾಡ್ತಾ ಇರುವಂತಹದ್ದು. ಅದು ಕೂಡ ಮಧ್ಯಪ್ರಾಚ್ಯದಲ್ಲಿರ್ತಕ್ಕಂತಹ ವಿವಿಧ ದೇಶಗಳ ಅಮೆರಿಕದ ಸೇನಾ ನೆಲೆಗಳೇನಿದೆ ಅದನ್ನೇ ಈಗ ಇರಾನ್ ಈಗ ಟಾರ್ಗೆಟ್ ಮಾಡ್ತಾ ಇರುವಂತಹದ್ದು. ಬಹು ಮುಖ್ಯವಾಗಿ ಕತಾರ್ನ ದೋಹದಲ್ಲಿರ್ತಕ್ಕಂತಹ ಅಮೆರಿಕದ ಅತಿ ದೊಡ್ಡ ವಾಯುನೆಲೆ ಅಲ್ ಉಸೈದ್ ಮೇಲೆ ಈಗ ನಿರಂತರವಾದಂತಹ ಕ್ಷಿಪಣಿ ದಾಳಿಯನ್ನ ಈಗ ಇರಾನ್ ಮಾಡ್ತಾ ಇರುವಂತಹದ್ದು. ಬಹು ಮುಖ್ಯವಾಗಿ 6ಕ್ಕೂ ಹೆಚ್ಚು ಖಂಡಾಂತರ ಕ್ಷಿಪಣಿಗಳನ್ನ ದೋಹದಲ್ಲಿರ್ತಕ್ಕಂತಹ ಉದೈದ್ ಏನು ವಾಯುನೆಲೆ ಇದೆ, ಅಮೆರಿಕದ ಅತಿ ದೊಡ್ಡ ವಾಯುನೆಲೆ ಅಂತ ಕಳಿಸ್ಕೊಳ್ಳುತ್ತೆ. ಕಳೆದ
ಮೇನಲ್ಲಿ ಕೂಡ ಅಮೆರಿಕ ಅಧ್ಯಕ್ಷರಾದಂತಹ ಟ್ರಂಪ್ ಅವರು ಈ ಒಂದು ವಾಯುನೆಲೆಗೆ ಭೇಟಿಯನ್ನ ಕೊಟ್ಟಿದ್ರು. ಮತ್ತೆ ಅಮೆರಿಕವನ್ನ ರಕ್ಷಣೆ ಮಾಡುವಂತದ್ದು ಮತ್ತೆ ಉಗ್ರವಾದವನ್ನು ತಡೆಯುವ ನಿಟ್ಟಿನಲ್ಲಿ ಈ ವಾಯುನೆಲೆ ಮತ್ತೆ ಈ ಸೇನಾ ನೆಲೆಗಳು ಅಮೆರಿಕಕ್ಕೆ ಸಹಾಯವನ್ನ ಮಾಡ್ತಿವೆ ಅನ್ನುವಂಥದ್ದನ್ನ ಕೊಂಡಾಡಿದ್ರು. ಮತ್ತೆ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಸ್ಥಾಪನೆ ಮಾಡುವಂತದ್ದು ಕೂಡ ಅಮೆರಿಕದ ಉದ್ದೇಶ ಅನ್ನುವಂತ ನಿಟ್ಟಿನಲ್ಲಿ ಹೇಳಿದ್ರು. ಯಾವಾಗ ಅಮೆರಿಕ ಇಸ್ರೇಲ್ ಹಾಗೂ ಇರಾನ್ ಮಧ್ಯದ ಯುದ್ಧದಲ್ಲಿ ಮಧ್ಯಪ್ರವೇಶವನ್ನ ಮಾಡಿ ಬಹುಮುಖ್ಯವಾಗಿ ಇರಾನ್ನ ಬಹುಮುಖ್ಯ 3 ಪರಮಾಣು ಸ್ಥಾವರಗಳ ಮೇಲೆ ಬಾಂಬ್ ದಾಳಿಯನ್ನ ಮಾಡಿತು. ಇದಕ್ಕೆ ಇರಾನ್ ಕೆರಳಿ ಕೆಂಡವಾಗಿತ್ತು. ನಾವು ಅಮೆರಿಕದ ವಿರುದ್ಧ ಸೇಡನ್ನು ತೀರಿಸ್ಕೊಳ್ತೀವಿ ಅನ್ನುವಂತಹ ಪ್ರತಿಜ್ಞೆಯನ್ನ ಮಾಡಿದ್ರು. ಜೊತೆಗೆ ಹರ್ಮುಜ್ ಜಲಸಂಧಿಯನ್ನು ಕೂಡ ಬಂದ್ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಇರಾನ್ ಕೊಟ್ಟಿತ್ತು. ಈಗ ಎಲ್ಲರ ನಿರೀಕ್ಷೆಯಂತೆ ಇರಾನ್ ಈಗ ಅಮೆರಿಕದ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಿದೆ. ಅದು ಕೂಡ ತನ್ನ ಸುತ್ತಮುತ್ತ ರಾಷ್ಟ್ರಗಳಲ್ಲಿರ್ತಕ್ಕಂಥ ಅದು ಮಧ್ಯಪ್ರಾಚ್ಯ ದೇಶಗಳಲ್ಲಿರ್ತಕ್ಕಂತಹ ಅಮೆರಿಕದ ಸೇನಾ ನೆಲೆಗಳನ್ನೇ ಗುರಿಯಾಗಿಸಿಕೊಂಡು ಈಗ ಇರಾನ್ ನಿರಂತರವಾದ ಕ್ಷಿಪಣಿ ದಾಳಿಯನ್ನ ಮಾಡಿದೆ. ಕತಾರ್ನ ದೋಹದಲ್ಲಿ ಏನು ಇದು ಖಂಡಾಂತರ ಕ್ಷಿಪಣಿಗಳ ಹರೀಶ್ ಹಾಗೆ ಸಂಪರ್ಕದಲ್ಲಿರಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ ಬರ್ತಾ ಇದೆ.